ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷದಲ್ಲಿ ಇದುವರೆಗೆ ಇರಾನ್ ಸಾಕಷ್ಟು ಕಳ್ಕೊಂಡಿದೆ. ಅಲ್ಲಿನ ನಗರಗಳು ನಾಶ ಆಗಿವೆ, ಮೂಲಸೌಕರ್ಯಗಳನ್ನು ಹಾಳು ಮಾಡಲಾಗಿದೆ. ಆರಂಭದಲ್ಲಿ ಅಲ್ಲಿನ ಸೇನೆಗೆ ಸಂಬಂಧಪಟ್ಟ ಸ್ಥಳಗಳನ್ನು, ಇರಾನಿನ ರೆಜಿಮ್ಗೆ ಸಂಬಂಧಪಟ್ಟ ಆಯಕಟ್ಟಿನ ಜಾಗಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಹೋದ ಇಸ್ರೇಲ್ ಹಾಗೂ ಅಮೆರಿಕಾಗಳು ಆನಂತರ ಅಲ್ಲಿನ ಕೆಲ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಕೂಡ ದಾಳಿಗಳನ್ನು ಮಾಡಿವೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿನ ನಾಯಕತ್ವವನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾಂಡ್ ದಾಳಿಗಳನ್ನು ಮಾಡಿದೆ. ಪರಿಣಾಮ ಇಸ್ಲಾಮಿಕ್ ರಿಪಬ್ಲಿಕ್ನ ಸಾಕಷ್ಟು ಪ್ರಮುಖರು ಹೂರ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಅಲ್ಲಿ ಕೊನೆಯುಸಿರೆಳೆದ ಇರಾನಿನ ಸೇನಾಧಿಕಾರಿಗಳು, ಇಸ್ಲಾಮಿಕ್ ರಿಪಬ್ಲಿಕ್ನ ಪ್ರಮುಖರು ಯಾರು? ಅದರಿಂದ ಇರಾನ್ ಕಳ್ಕೊಳ್ತಾ ಇರೋದಾದರೂ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ 8ನೇ ದಿನವನ್ನು ಮುಗಿಸಿದೆ. ಇಲ್ಲಿ ಇಸ್ರೇಲ್ ಭಯಾನಕ ಪ್ರಮಾಣದಲ್ಲಿ ಇರಾನಿನ ಮೇಲೆ ದಾಳಿ ಮಾಡ್ತಾ ಇದ್ರೂ ಕೂಡ ಇರಾನ್ ಅನ್ನೋದು ಭೌಗೋಳಿಕವಾಗಿ ದೊಡ್ಡ ಪ್ರದೇಶ ಆಗಿರೋದ್ರಿಂದ ಮತ್ತು ಅವರು ಕಳೆದ 4.25 ದಶಕಗಳಿಂದಲೂ ಅಲ್ಲಿ ಸಾಕಷ್ಟು ಆಯುಧಾಗಾರಗಳನ್ನು, ದಾಸ್ತಾನು ಕೇಂದ್ರಗಳನ್ನು ಮಾಡಿಕೊಂಡಿರೋದ್ರಿಂದ ದಾಳಿ ಮಾಡಿದಷ್ಟು ಇನ್ನೂ ಏನೋ ಉಳಿತು ಅನ್ನೋ ಥರ ಅಲ್ಲಾಗ್ತಾ ಇದೆ. ಶನಿವಾರ ರಾತ್ರಿ ಕೂಡ ಇಸ್ರೇಲಿ ಪಡೆಗಳು ಇರಾನಿನ ನಾನಾ ನಗರಗಳನ್ನು ಪೌಂಡ್ ಮಾಡಿವೆ. ಅಲ್ಲಿನ ನಾಗರಿಕ ಪ್ರದೇಶಗಳ ಮೇಲೆ ಕೂಡ ಒಂದಷ್ಟು ಮಿಸೈಲ್ ಹಾಗೂ ಬಾಂಬುಗಳು ಬಿದ್ದಿವೆ. ಗೆಳೆಯರೆ, ಯಾವ ದೇಶ ಸಾಂಪ್ರದಾಯಿಕ ಸೇನೆಯನ್ನು ಹೊಂದಿರೋದಿಲ್ವೋ ಆ ದೇಶಗಳಲ್ಲಿನ ಜನಕ್ಕೆ ಯಾವತ್ತೂ ಕೂಡ ನೆಮ್ಮದಿ ಹಾಗೂ ರಕ್ಷಣೆ ಸಿಗೋದಕ್ಕೆ ಸಾಧ್ಯ ಇರೋದಿಲ್ಲ. ಈ ಇರಾನ್ ನೋಡಿ, ಅಮೆರಿಕ ಹಾಗೂ ಇಸ್ರೇಲಿ ಪಡೆಗಳ ದಾಳಿಗಳು ತೀವ್ರವಾದ ಕೂಡಲೇ ನಾಗರಿಕ ವಸತಿ ಪ್ರದೇಶಗಳ ಕಡೆಗೆ ತನ್ನ ಆಯುಧಗಳನ್ನು ಶಿಫ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿನ ಜನರನ್ನೇ ಹ್ಯೂಮನ್ ಶೀಲ್ಡ್ಗಳನ್ನಾಗಿ ಮಾಡಿಕೊಂಡು ಶತ್ರುಗಳ ವಿರುದ್ಧ ದಾಳಿಗಳನ್ನು ಮಾಡೋ ಪ್ರಯತ್ನ ಅವರದ್ದು. ಆದರೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಇಲ್ಲಿ ಪ್ರತಿದಾಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಇರಾನಿನ ಡ್ರೋನುಗಳು ಎಲ್ಲಿಂದ ಹಾರುತ್ತವೋ ಆ ಸಿಗ್ನಲ್ ಅನ್ನು ಆಧರಿಸಿ ಆ ಪ್ರದೇಶದ ಮೇಲೆ ದಾಳಿಗಳು ನಡೀತಾ ಹೋಗ್ತಾ ಇವೆ. ಇದರ ಪರಿಣಾಮ ಅಲ್ಲಿನ ಒಂದಷ್ಟು ನಾಗರಿಕ ವಸತಿ ಪ್ರದೇಶಗಳು ಕೂಡ ನಾಶ ಆಗ್ತಾ ಇವೆ. ಈಗ ಇರಾನಿನ ರೆಡ್ ಕ್ರೆಸೆಂಟ್ ಸೊಸೈಟಿ ಕೊಡ್ತಾ ಇರೋ ಮಾಹಿತಿಗಳ ಪ್ರಕಾರ ಇದುವರೆಗೆ ಅಲ್ಲಿ ಸುಮಾರು 3090 ಮನೆಗಳು ನಾಶ ಆಗಿವೆ. 528 ವಾಣಿಜ್ಯ ಕೇಂದ್ರಗಳ ಮೇಲೆ ಬಾಂಬಿಂಗ್ ಆಗಿದೆ. 14 ವೈದ್ಯಕೀಯ ಸೌಲಭ್ಯಗಳು ಮತ್ತು ಒಂದು NGOಗೆ ಸೇರಿದ ಕಟ್ಟಡ ಅಲ್ಲಿ ನಾಶಗೊಂಡಿವೆ. ಹಾಗೆ ಇರಾನಿನ ಸಾಕಷ್ಟು ನಾಯಕರನ್ನ ಗುರಿಯಾಗಿಸಿಕೊಂಡು ಕೂಡ ಇಸ್ರೇಲ್ ನಿರ್ದಿಷ್ಟ ದಾಳಿಗಳನ್ನು ಇಲ್ಲಿ ಮಾಡ್ತಾ ಹೋಗ್ತಾ ಇದೆ. ಗೆಳೆಯರೆ, ಅಲಿ ಖಮೈನಿ ನಂತರ ಯಾರೇ ಇರಾನಿನ ಸರ್ವೋಚ್ಚ ನಾಯಕ ಆದರೂ ಕೂಡ ಅವರನ್ನು ನಾವು ಬದುಕೋದಿಕ್ಕೆ ಬಿಡೋದಿಲ್ಲ, ಹೊಡೆದು ಹಾಕ್ತೀವಿ ಅನ್ನೋ ಮಾತನ್ನು ಇಸ್ರೇಲ್ ಹೇಳಿತ್ತು. ಇಲ್ಲಿ ನಾವು ಹೇಳದ ಹೊರತು ಯಾರೂ ಇರಾನಿನ ಆಡಳಿತವನ್ನು ತಮ್ಮ ಕೈಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಖಮನೈ ಮಗ ಆದರೂ ಅದಕ್ಕೆ ಅವಕಾಶ ಇಲ್ಲ ಅಂತ ಟ್ರಂಪ್ ಹೇಳಿದರು. ಹಾಗೆ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆಗೆ ಅಂತ ಸೇರಿದ್ದ ಖೋಮ್ ನಗರದಲ್ಲಿನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಕಟ್ಟಡದ ಮೇಲೆ ಕೂಡ ಇಸ್ರೇಲ್ ಬಾಂಬಿಂಗನ್ನು ಮಾಡಿತು ಮತ್ತು ಆ ಕಟ್ಟಡ ಸಂಪೂರ್ಣವಾಗಿ ನಾಶ ಕೂಡ ಆಯಿತು. ಅದರಲ್ಲಿ ಎಷ್ಟು ಜನ ಇದ್ದರು, ಯಾರೆಲ್ಲ ಸಾವಿಗೀಡಾದರು, ಯಾರು ಬದುಕುಳಿದ್ರು ಅನ್ನೋ ಮಾಹಿತಿಯನ್ನು ಇರಾನ್ ಹಂಚಿಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿ ದಾಳಿ ಮಾಡಿದ್ವಿ ಅಂತ ಹೇಳಿದ ಇಸ್ರೇಲ್ ಕೂಡ ಆ ನಂತರ ಅದರ ಬಗ್ಗೆ ಹೆಚ್ಚು ಹೇಳಿಕೊಳ್ಳಿಲ್ಲ. ಹಾಗೆ ಅಲ್ಲಿ ಹೊಸ ನಾಯಕನ ಆಯ್ಕೆ ಆಯ್ತಾ ಇಲ್ವಾ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಗಲಿಲ್ಲ. ಖಮನೈ ಮಗನನ್ನು ಆಯ್ಕೆ ಮಾಡಲಾಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಟ್ವಿಟರ್ನಂಥ ಸೋಷಿಯಲ್ ಮೀಡಿಯಾಗಳಲ್ಲಿ IRGCಗೆ ಹತ್ತಿರ ಇರೋರ ಅಕೌಂಟಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಅದನ್ನು ಇರಾನ್ ಎಲ್ಲೂ ಅಧಿಕೃತವಾಗಿ ಘೋಷಣೆ ಮಾಡಲಿಲ್ಲ. ಹಾಗೆ ಘೋಷಣೆ ಮಾಡಿದರೆ ಎಲ್ಲಿ ಖಮನೈ ಮಗನನ್ನು ಕೂಡ ಇಸ್ರೇಲ್ ಹೊಡೆದು ಹಾಕುತ್ತೋ ಅನ್ನೋ ಭಯ. ಹೀಗಾಗಿ ಮುಸ್ತಫಾ ಖಮನೈ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆತನನ್ನು ಅಮೆರಿಕ, ಇಸ್ರೇಲ್ಗಳು ಟಾರ್ಗೆಟ್ ಮಾಡಿಕೊಂಡಿವೆ ಅನ್ನೋದು ಸುಳ್ಳು ಕೂಡ ಅಲ್ಲ. ಇಲ್ಲಿ ಖಮನೈ ಮಗನನ್ನು ಸರ್ವೋಚ್ಚ ನಾಯಕ ಅಂತ ಘೋಷಣೆ ಮಾಡಿದ ನಂತರ ಅವನ ಮೇಲೆ ದಾಳಿ ಮಾಡಬೇಕು ಅಂತ ಇಸ್ರೇಲ್ ಅಂದುಕೊಂಡು ಸುಮ್ಮನಿದೆಯೋ ಏನೋ. ಆದರೆ ಖಮನೈ ಆಪ್ತರಲ್ಲಿ ಸಾಕಷ್ಟು ಜನಕ್ಕೆ ಈ ಅವಕಾಶ ಸಿಕ್ಕಿಲ್ಲ. ಅವರನ್ನು ಪಟ್ಟಿ ಮಾಡಿ ಮಾಡಿ ಇಸ್ರೇಲ್ ಕೊಂದು ಹಾಕಿದೆ. ಹಾಗೆ ಸತ್ತವರ ಪೈಕಿ ಒಬ್ಬ ಪೊಲೀಸ್ ಇಂಟೆಲಿಜೆನ್ಸ್ನ ಮುಖ್ಯಸ್ಥ ಗೊಲಾಮ್ ರೆಜಾ ರಜೈನ್. ಈ ಗೊಲಾಮ್ ರಜೈನ್ ಲಾ ಎನ್ಫೋರ್ಸ್ಮೆಂಟ್ ಫೋರ್ಸ್ LAFನ ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ವಿದೇಶಿಯರ ಭದ್ರತೆ, ಪ್ರತಿಭಟನೆಗಳ ನಿಗ್ರಹ, ರಾಜಕೀಯ ವಿರೋಧಿಗಳ ಮೇಲೆ ನಿಗಾ ಇಡೋದು, ಅವರನ್ನು ದಮನ ಮಾಡೋದು, ಈ ಥರದ ಜವಾಬ್ದಾರಿಗಳನ್ನು ಈ ರಜೈನ್ ನಿಭಾಯಿಸ್ತಾ ಇದ್ದ. ಈತ ಖಮೇನಿಯ ಆಪ್ತ ವಲಯದಲ್ಲಿ ಕೂಡ ಗುರುತಿಸಿಕೊಂಡಿದ್ದ. 2009 ಮತ್ತು 2022 ಪ್ರತಿಭಟನೆಗಳನ್ನು ನಿಯಂತ್ರಿಸೋದರಲ್ಲಿ ಹಾಗೆ ಮೊನ್ನೆ ನಡೆದ ಪ್ರತಿಭಟನೆಗಳನ್ನು ದಮನ ಮಾಡೋದರಲ್ಲಿ ಈ ರಜೈನ್ನ ಪಾತ್ರ ತುಂಬಾ ದೊಡ್ಡದಿತ್ತು ಅಂತ ಹೇಳ್ತಾರೆ. ಮೊನ್ನೆ ಫೆಬ್ರವರಿ 28 ದಾಳಿಲಿ ರಜೈನ್ ಸಾವಿಗೀಡಾಗಿದ್ದಾನೆ. ಈ ರಜೈನ್ ಜೊತೆ ಇಸ್ರೇಲ್ ಇರಾನಿನ ರಾಜಧಾನಿ ತೆಹರಾನ್ನ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಅಬ್ಬಾಸ್ ಆಲಿ ಮೊಹಮ್ಮದಿಯನ್ನನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು. ಆದರೆ ದಾಳಿಗಳಲ್ಲಿ ಇಂಟೆಲಿಜೆನ್ಸ್ ಮುಖ್ಯಸ್ಥ ರಜೈನ್ ಸಾವಿಗೀಡಾದ.
ಮೊಹಮ್ಮದೈನ್ ಬದುಕಿ ಉಳಿದುಬಿಟ್ಟ. IRGCಯ ಹಿರಿಯ ನಾಯಕ ಸೈಯದ್ ಅಲಿ ಅಸ್ಗರ್ ಹೆಜಾಜಿ ಕೂಡ ಇಸ್ರೇಲಿ ದಾಳಿಗಳಲ್ಲಿ ಸಾವಿಗೀಡಾಗಿರೋ ಮಾಹಿತಿ ಬರ್ತಾ ಇದೆ. ಈತ 1990ರ ದಶಕದಿಂದ ಖಮೇನಿಯ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. IRGCಯ ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿಯಾಗಿ, ಖಮೇನಿಯ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಆಗಿ ರಾಜಕೀಯ ಭದ್ರತೆ ಮತ್ತು ಇಂಟೆಲಿಜೆನ್ಸ್ ವಿಭಾಗಗಳನ್ನು ಈತ ನಿರ್ವಹಿಸ್ತಾ ಇದ್ದ. ಮೊನ್ನೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ಗೆ ಒತ್ತಾಯಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವಲ್ಲ, ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ದೌರ್ಜನ್ಯಗಳಿಗೆ ಈತನೇ ಪ್ರಮುಖ ಹೊಣೆಗಾರ ಅಂತ ಹೇಳಲಾಗ್ತಾ ಇತ್ತು. ಈತ ಖಮೇನಿಯ ಅತ್ಯಂತ ನಂಬಿಕೆಯ ಸಹಚರ. IRGC ಆಪರೇಷನ್ಗಳನ್ನು ಈತ ನೋಡ್ಕೋತಿದ್ದ. ಈ ಹೆಜಾಜಿ ಇರಾನಿನ ರೆಸಿಸ್ಟೆನ್ಸ್ ಆಕ್ಸಿಸ್ ಅಂದರೆ ಹೆಜ್ಬುಲ್ಲಾಗಳು, ಹೌತಿಗಳು ಇವರ ಜೊತೆಗಿನ ಸಂಪರ್ಕದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ. ಮಾರ್ಚ್ 6ನೇ ತಾರೀಕು ಇರಾನ್ ಮೇಲೆ ನಡೆದ ಏರ್ ಸ್ಟ್ರೈಕಲ್ಲಿ ಈ ಹೆಜಾಜಿ ಸಾವಿಗೀಡಾಗಿದ್ದಾನೆ. ಹಾಗೆ ಇರಾನಿನ ರಕ್ಷಣಾ ಸಚಿವ ಅಜೀಜ್ ನಾಸಿರ್ ಜಾದೆಯನ್ನು ಕೂಡ ಹೊಡೆದು ಹಾಕಲಾಗಿದೆ. ಈತ IRGC ಮತ್ತು ಇರಾನಿನ ಏರ್ ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದ. ಆರ್ಮ್ಡ್ ಫೋರ್ಸ್ನ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಮತ್ತು ಬ್ರಿಗೇಡಿಯರ್ ಜನರಲ್ ಆಗಿ ಕೂಡ ಈತ ಕೆಲಸ ಮಾಡಿದ್ದಾನೆ. 2004ರಲ್ಲಿ ಈತನನ್ನು ಇರಾನಿನ ರಕ್ಷಣಾ ಸಚಿವನನ್ನಾಗಿ ನೇಮಕ ಮಾಡಲಾಯಿತು. ಅಜೀಜ್ ನಾಸಿರ್ ಜಾದೆದು ಅಜರ್ಬೈಜಾನಿ ಮೂಲ. ಈತನನ್ನು ಆಮಿರ್ ಅಜೀಜ್ ನಾಸಿರ್ ಜಾದೆ ಅಂತ ಕೂಡ ಕರೀತಾ ಇದ್ರು. ಖಮೇನಿಯವರ ಕಟ್ಟ ಬೆಂಬಲಿಗ ಈತ. ಹಾಗೆ ಸರ್ವೋಚ್ಚ ನಾಯಕನ ಸೇನಾ ಸಲಹೆಗಾರನಾಗಿ ಕೂಡ ಈತ ಕೆಲಸ ಮಾಡಿದ. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಡ್ರೋನ್ ಮತ್ತು ಮಿಸೈಲ್ಗಳ ದೊಡ್ಡ ಭಂಡಾರ ಸೃಷ್ಟಿಯಾಗೋದಕ್ಕೆ ಈ ನಾಸಿರ್ ಜಾದೆ ಕಾರಣ ಅಂತ ಹೇಳ್ತಾರೆ. ಇರಾನಿನ ಸೇನೆಯ ಆಧುನೀಕರಣದಲ್ಲಿ ಈತನ ಪಾತ್ರ ತುಂಬಾ ದೊಡ್ಡದಿತ್ತು. ಈ ನಾಸಿರ್ ಜಾದೆ ಕೂಡ ಈಗ ಬದುಕಿ ಉಳಿದಿಲ್ಲ. ಇನ್ನು ಇರಾನಿನ ಅಣು ಕಾರ್ಯಕ್ರಮಗಳ ಪ್ರಮುಖ ನಾಯಕ ಅಲಿ ಅಕ್ಬರ್ ಅಹ್ಮದಿಯನ್ 1990ರಲ್ಲಿ IRGC ನೇವಿ ಕಮಾಂಡರ್ ಆಗಿ ಈತ ಕೆಲಸ ಮಾಡ್ತಿದ್ದ. ಆನಂತರ IRGCಯ ಸ್ಟ್ರಾಟಜಿಕ್ ಸ್ಟಡೀಸ್ ಸೆಂಟರ್ನ ಮುಖ್ಯಸ್ಥನಾಗಿ ಕೂಡ ಈತ ನೇಮಕಗೊಂಡ. 1923ರಿಂದ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ SNSC ಮೂಲಕ ಅಣು ಚರ್ಚೆಗಳು ಮತ್ತು ರೆಸಿಸ್ಟೆನ್ಸ್ ಆಕ್ಸಿಸ್ನ ಯೋಜನೆಗಳನ್ನು ರೂಪಿಸುವ ಜವಾಬ್ದಾರಿ ಕೂಡ ಈತನ ಮೇಲಿತ್ತು. ಈತ ಇರಾನಿನ ಅಣ್ವಸ್ತ್ರ ಯೋಜನೆಯ ಪ್ರಮುಖ ರೂವಾರಿಗಳ ಪೈಕಿ ಒಬ್ಬನಾಗಿದ್ದ. ಮಾರ್ಚ್ 7ನೇ ತಾರೀಕು ಇಸ್ರೇಲ್ ಅಣು ಸೈಟ್ಗಳ ಮೇಲೆ ನಡೆಸಿದ ದಾಳಿಯಲ್ಲಿ ಈ ಅಲಿ ಅಕ್ಬರ್ ಅಹ್ಮದಿಯನ್ ಸಾವಿಗೀಡಾಗಿದ್ದಾನೆ. ಹಾಗೆ ಈ ದಾಳಿಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿವಿಧ ದರ್ಜೆಯ ಅಧಿಕಾರಿಗಳು, IRGCಯ ಪ್ರಮುಖರು ಸಾವಿಗೀಡಾಗಿದ್ದಾರೆ. ಆ ಪೈಕಿ ಒಂದಷ್ಟು ಪ್ರಮುಖರ ಹೆಸರುಗಳನ್ನು ಮಾತ್ರ ನಾವು ನೋಡೋದಾದರೆ, ಮೊಹಮ್ಮದ್ ಪಕ್ಪೋರ್ ಈತ IRGCಯ ಕಮಾಂಡರ್ ಇನ್ ಚೀಫ್ ಆಗಿದ್ದ. ಖಮೇನಿಯ ಖಾಸಾ ಬಂಟ ಅಂತ ಗುರುತಿಸಿಕೊಂಡಿದ್ದ. ಫೆಬ್ರವರಿ 28ನೇ ತಾರೀಕು ಇಸ್ರೇಲ್ ಹಾಗೂ ಅಮೆರಿಕಾಗಳು ನಡೆಸಿದ ದಾಳಿಯಲ್ಲಿ ಈ ಮೊಹಮ್ಮದ್ ಪಾಕ್ಪೋರ್ ಸಾವಿಗೀಡಾಗಿದ್ದಾನೆ. ಹಾಗೆ ಆರ್ಮ್ಡ್ ಫೋರ್ಸಸ್ನ ಚೀಫ್ ಆಫ್ ಸ್ಟಾಫ್ ಅಂದರೆ ಇರಾನಿನ ಸೇನಾ ಮುಖ್ಯಸ್ಥ ಅಬ್ದುಲ್ ರಹೀಮ್ ಮೌಸವಿ ಕೂಡ ಇಸ್ರೇಲಿನ ವಾಯುದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ. ಈತ ಖಮೇನಿಯ ಸೇನಾ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಡಿಫೆನ್ಸ್ ಕೌನ್ಸಿಲ್ನ ಸೆಕ್ರೆಟರಿ, ಮಾಜಿ ನೇವಿ ಮುಖ್ಯಸ್ಥ ಅಲ್ ಶಮ್ಖಾನಿಯನ್ನು ಕೂಡ ಇಸ್ರೇಲ್ ವಾಯುದಾಳಿಯಲ್ಲಿ ಹೊಡೆದು ಹಾಕಿದೆ. ಖಮೇನಿಯ ಮಿಲಿಟರಿ ಬ್ಯೂರೋ ಚೀಫ್ ಮೊಹಮ್ಮದ್ ಶಿರಾಜಿ ಇವರೆಲ್ಲ ಕೂಡ ಫೆಬ್ರವರಿ 28ರ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಸುಪ್ರೀಂ ಲೀಡರ್ ಅಂದರೆ ಆಯತುಲ್ಲಾ ಖಮೇನಿಯ ಕಚೇರಿಯ ಡೆಪ್ಯೂಟಿ ಚೀಫ್ ಅಂತ ಗುರುತಿಸಿಕೊಂಡಿದ್ದ ಅಕ್ಬರ್ ಇಬ್ರಾಹಿಂ ಜಾದೆ ಮಾರ್ಚ್ 1ರ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಇದಲ್ಲದೆ ಇಸ್ರೇಲಿನ ದಾಳಿಯಲ್ಲಿ ಸುಮಾರು 9 ಮಂದಿ ಅಣುವಿಜ್ಞಾನಿಗಳನ್ನು ಕೂಡ ಹೊಡೆದು ಹಾಕಲಾಗಿದೆ. ಒಟ್ಟಾರೆ ಇರಾನ್ ತನ್ನ ಒಂದು ಸುತ್ತಿನ ನಾಯಕತ್ವವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ. ಹೀಗೆ ಸಾವಿಗೀಡಾದವರೆಲ್ಲ ಇಸ್ಲಾಮಿಕ್ ರೆಜಿಮ್ನ ಥಿಯೋಕ್ರಸಿ ವಿಭಾಗಗಳಿಗೆ ಸೇರಿದವರು ಮತ್ತು IRGCಯ ಕಮಾಂಡರ್ಗಳಾಗಿದ್ದವರು. ಇಲ್ಲಿ IRGCಯನ್ನು ಅಮೆರಿಕ, ಇಸ್ರೇಲ್ಗಳು ಭಯೋತ್ಪಾದಕ ಸಂಘಟನೆಯ ಪಟ್ಟಿಯಲ್ಲಿಟ್ಟಿವೆ. ಹೀಗಾಗಿ ಈ ದಾಳಿಗಳನ್ನು ಅಮೆರಿಕ ಭಯೋತ್ಪಾದಕರ ಮೇಲಿನ ದಾಳಿ ಮತ್ತು ಉಗ್ರರ ಹತ್ಯೆ ಅಂತ ಹೇಳಿಕೊಳ್ಳುತ್ತೆ. ಇನ್ನು ಖಮೇನಿ ಮತ್ತು ಆತನ ರಾಜಕೀಯ ಸಲಹೆಗಾರರನ್ನು ಕೂಡ ರಾಜಕೀಯ ನಾಯಕರು ಅಥವಾ ದೇಶದ ನಾಯಕರು ಅಂತ ಅಮೆರಿಕ, ಇಸ್ರೇಲ್ಗಳು ಒಪ್ಪೋದಿಲ್ಲ. ಅವರು ಜನರಿಂದ ಆಯ್ಕೆಯಾದವರಲ್ಲ. ಹಾಗೆ ಆ ಆಡಳಿತದ ವಿರುದ್ಧ ಜನಾಕ್ರೋಶ ಕೂಡ ಒಂದು ಹಂತಕ್ಕೆ ಭುಗಿಲೆದ್ದಿತ್ತು. ಹೀಗಾಗಿ ಅವರ ಅಂತ್ಯವನ್ನು ರಾಜಕೀಯ ಹತ್ಯೆಗಳು ಅಂತಲೂ ಟ್ರಂಪ್ ಒಪ್ಪೋದಿಲ್ಲ. ಇನ್ನು ಪೆಜೆಶ್ಕಿಯಾನ್ ಅಲ್ಲಿ ಇರಾನಿನ ಅಧ್ಯಕ್ಷರು, ಆತನನ್ನು ಅಲ್ಲಿನ ಜನಾನೇ ಆಯ್ಕೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇರಾನಿನ ಮೇಲೆ ನಡೀತಿರೋ ದಾಳಿಗಳನ್ನು ಪೆಜೆಶ್ಕಿಯಾನ್ ಏನೇ ಖಂಡಿಸಿದ್ರು, ಈತ ಅಲ್ಲಿ ಬದಲಾವಣೆಯನ್ನು ತರಬಯಸ್ತಾ ಇದ್ದ ಸುಧಾರಣಾವಾದಿ ನಾಯಕನಾಗಿ ಗುರುತಿಸಿಕೊಂಡಿದ್ದಾನೆ. ಆಯ್ಕೆಯಾಗಿ ಬಂದ ಅಧ್ಯಕ್ಷ ಈತ. ಹೀಗಾಗಿ ಪೆಜೆಶ್ಕಿಯಾನ್ ಮನೆ ಅಥವಾ ಆತನ ಕಚೇರಿಗಳು ಇದುವರೆಗೆ
ಟಾರ್ಗೆಟ್ ಆದಂತಿಲ್ಲ. ಇನ್ನು ಇಲ್ಲಿ ಸಂಧಾನದ ಮಾತುಕತೆಗಳನ್ನು ಕೂಡ ಪೆಜೆಶ್ಕಿಯಾನ್ ಮೂಲಕವೇ ಮಾಡಬೇಕಾಗತ್ತೆ. ಆತನನ್ನು ಮುಂದಿಟ್ಟುಕೊಂಡೇ ಅಮೆರಿಕ ರೆಜಿಮ್ ಚೇಂಜ್ ಅಥವಾ ನಾಯಕತ್ವ ಬದಲಾವಣೆ ಏನನ್ನಾದರೂ ಅಲ್ಲಿ ಮಾಡೋ ಸಾಧ್ಯತೆ ಇರುತ್ತೆ. ಆದರೆ ಅದು ಯಾವಾಗ ಅನ್ನೋದು ಈಗ ಪ್ರಶ್ನೆ. ಇದು ಗೆಳೆಯರೆ ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಸಾವಿಗೀಡಾದ ಸರ್ವೋಚ್ಚ ನಾಯಕನ ಅನುಚರರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.